ಆಲ್ರೌಂಡರ್ಸ್ ಮಕ್ಕಳಿಗೆ ಸ್ವಾಗತ. ಮಕ್ಕಳೇ, ನಿಮಗೆ ಇವಾಗ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ನೇಮ್ ಬಂದು ನೇವಿಗೇಷನ್ ಅಂತ. ಇದರಲ್ಲಿ ಈ ನೇವಿಗೇಷನ್ ಪ್ರಾಜೆಕ್ಟ್ನಲ್ಲಿ ಸುಮಾರು 5ರಿಂದ 6 ಪ್ರಯೋಗಗಳನ್ನು ಅಂತಂದರೆ ಕೆಲವೊಂದು ವಸ್ತುಗಳ ಕಾಲವನ್ನು, ಸಮಯವನ್ನು, ಎತ್ತರವನ್ನು ಕಂಡುಹಿಡಿಯುವಂತಹ ಒಂದು ವಿಧಾನವನ್ನು ಪ್ರಾಚೀನ ಕಾಲದ ಮಾನವರು ಹೇಗೆ ಬಳಸ್ತಾ ಇದ್ರು, ಅವ್ರಿಗೆ ಸಿಗುವಂತಹ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಕೆ ಮಾಡಿಕೊಂಡು ಹೇಗೆ ಉದ್ದವನ್ನು, ಎತ್ತರವನ್ನು ಅಳತೆ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಇಲ್ಲಿ ಸರಳವಾಗಿರುವಂಥ ಒಂದು ಪ್ರಾಯೋಗಿಕ ಚಟುವಟಿಕೆಯನ್ನು ಮಾಡ್ತೇನೆ. ಈ ಪ್ರಾಯೋಗಿಕ ಚಟುವಟಿಕೆಯನ್ನು ನೀವು ನೋಡಿ ಹೇಗೆ ಮಾಡುವಂಥದ್ದು ವಿಧಾನ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ಮಾಡ್ತಾ ಇರುವಂಥ ಒಂದು ಪ್ರಾಯೋಗಿಕ ಚಟುವಟಿಕೆಯ ಹೆಸರು ಕ್ಲಿನೋಮೀಟರ್. ಅಂದರೆ ನಮಗೆ ಬೇಕಾದಂತಹ ವಸ್ತುಗಳ ಕೋನವನ್ನು ಕಂಡುಹಿಡಿದು ಅವುಗಳಿಂದ ಆ ವಸ್ತುವಿನ ಎತ್ತರವನ್ನು ಕಂಡುಹಿಡಿಯುವಂತಹ ಒಂದು ವಿಧಾನವನ್ನೇ ಕ್ಲಿನೋಮೀಟರ್ ಅಂತ ಕರಿತೀವಿ. ಅಂದರೆ ನೋಡಿ, ಇಲ್ಲಿ ಒಂದು ವಿದ್ಯುತ್ ಕಂಬ ಇದೆ. ಈ ವಿದ್ಯುತ್ ಕಂಬದ ಎತ್ತರ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಈಗ ಮಾಡುವಂಥ ಒಂದು ಚಟುವಟಿಕೆಯಿಂದ ಆ ವಿದ್ಯುತ್ ಕಂಬದ ಎತ್ತರವನ್ನು ನಾವು ಸುಲಭವಾಗಿ, ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಅಕ್ಯುರೇಟ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಅದರ ಎತ್ತರವನ್ನು ಸರಿಸುಮಾರು ಅಳತೆಯನ್ನು ನಾವು ಮಾಡ್ಬೋದು. ಹೀಗೆ ಕಂಬವನ್ನು ಹತ್ತಬೇಕಾಗಿಲ್ಲ, ಆ ಕಂಬದ ಎತ್ತರವನ್ನು ಹಾಗೆ ನಾವು ಈ ಮಾಡುವಂಥ ಚಟುವಟಿಕೆಯಿಂದ ತಿಳಿದುಕೊಳ್ಬಹುದು. ಈಗ ನೋಡಿ, ಇಲ್ಲಿ ಒಂದು ಕೋನ ಮಾಪಕವನ್ನು ತೆಗೆದುಕೊಂಡಿದ್ದೇನೆ. ನೀವು ಸರಳವಾಗಿ ಒಂದು ರಟ್ಟಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಟ್ರಾವನ್ನು ಹಾಕೊಂಡು ಕೂಡ ಮಾಡ್ಕೋಬೋದು. ನಾನು ಒಂದಿಲ್ಲಿ ಪೈಪನ್ನು ಹಾಕಿದ್ದೇನೆ ಮತ್ತು ಇದಕ್ಕೆ ಒಂದು ದಾರವನ್ನು ನೇತು ಹಾಕಿ ತಳಭಾಗದಲ್ಲಿ ಒಂದು ತೂಕಕ್ಕಾಗಿ ಒಂದು ನಟ್ಟನ್ನು ಇದಕ್ಕೆ ಕಟ್ಟಿದ್ದೇನೆ. ನೋಡಿ, ಈಗ ಇದರಲ್ಲಿ ಇದನ್ನು ಹಿಂಗೆ ಮೂವ್ ಮಾಡ್ತಾ ಇದ್ದರೆ ಇದೇನಾಗ್ತಾ ಇದೆ, ಈ ನಟ್ಟು ಚಲಿಸ್ತಾ ಇದೆ. ಆ ನಟ್ಟು ಚಲಿಸಿದಾಗ ಅದರ ದಾರ ಕೂಡ ಚಲಿಸ್ತಾ ಇದೆ. ನೋಡಿ, ಇಲ್ಲಿ ಹೀಗೆ ಈಗಿನ ಓರೆಯಾಗಿ ಇಟ್ಕೊಂಡಿದ್ದೀನಿ. ಈ ದಾರ ಎಷ್ಟರಲ್ಲಿ ನಿಂತಿದೆ? 50 ಡಿಗ್ರಿಯಲ್ಲಿ ನಿಂತಿದೆ. ಈಗ ಹೇಗೆ ಇದನ್ನು ಬಳಸುವಂಥದ್ದು? ಈಗ ನೋಡಿ, ಇದನ್ನು ನಾನು ಈಗ ನನ್ನ ಎಡಗಣ್ಣಿನ ಭಾಗಕ್ಕೆ ಇಟ್ಕೊಂಡು ಈ ಒಂದು ರಂಧ್ರದ ಮೂಲಕ ನಾನು ಯಾವ ವಸ್ತುವಿನ ಎತ್ತರವನ್ನು ನಾವು ನೋಡಬೇಕೋ, ಕಂಡುಹಿಡಿಬೇಕೋ, ಆ ವಸ್ತುವಿನ ತುದಿಯನ್ನು ಈ ಒಂದು ರಂಧ್ರದ ಮೂಲಕ ನಾವು ಗುರುತಿಸ್ಕೋಬೇಕು. ಈಗ ನೋಡಿ, ಈಗ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನನಗೆ ಕಾಣಿಸ್ತಾ ಇದೆ, ಈ ರಂಧ್ರದ ಮೂಲಕ ಈ ವಿದ್ಯುತ್ ಕಂಬದ ತುದಿಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಹಾಗೆ ನೋಡ್ತಾ ಇದ್ದಾಗ ಇಲ್ಲಿ ನಟ್ ಕೆಳಗಡೆ ನೇತಾಡ್ತಾ ಇದೆಯಲ್ಲ, ಈ ದಾರ ಎಷ್ಟು ಕೋನದಲ್ಲಿ ನಿಂತಿದೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಈಗ ಎಷ್ಟಿದೆ? ಇದು 65 ಡಿಗ್ರಿಯಲ್ಲಿ ಈ ದಾರವನ್ನು ಕಾಣ್ತಾ ಇದೆ. ನೋಡಿ, ಈಗ ಇಟ್ಕೊಂಡಿದ್ದೀನಿ. ಮಕ್ಕಳೇ, ಈ ಒಂದು ಕ್ಲಿನೋಮೀಟರನ್ನು ಬಳಕೆ ಮಾಡಿಕೊಂಡು ಅದರ ಕೋನವನ್ನು ಅಳತೆ ಮಾಡಿಕೊಂಡು ಹೇಗೆ ಈ ಒಂದು ವಿದ್ಯುತ್ ಕಂಬದ ಎತ್ತರವನ್ನು ಮಾಡ್ಬೋದು ಅನ್ನೋ ಚಟುವಟಿಕೆಯ ವಿಧಾನವನ್ನು ಹೇಳ್ಕೊಡ್ತೀನಿ, ಗಮನಿಸಿ. ನೋಡಿ, ಈಗ ಇದರಲ್ಲಿ ನಾವು ಕ್ಲಿನೋಮೀಟರ್ನ ಬಳಕೆ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀವಿ, ಈಗ ಒಂದು ಕೋನದ ಅಳತೆಯನ್ನು ಫಸ್ಟು ನಾವೇನು ಮಾಡಬೇಕಾಗ್ತದೆ, ಬರ್ಕೋಬೇಕಾಗ್ತದೆ. ಈಗ ಇಲ್ಲಿ ನೋಡಿ, ಇಲ್ಲಿ ನೇರವಾಗಿ ನೋಡ್ತಾ ಇದ್ದಾರೆ ಅದರ ತುದಿಯನ್ನು ನೋಡುವಾಗ ಈ ನಟ್ಟಿಲ್ಲಿ ತೋರಿಸ್ತಾ ಇದೆ ಕೋನ ಎಷ್ಟಿದೆ, 65 ಡಿಗ್ರಿ ಕೋನವನ್ನು ತೋರಿಸ್ತಾ ಇದೆ. ಈ ಕೋನವನ್ನು ನಾವು ಬರೆದಿಟ್ಕೋಬೇಕು. ಹಾಗೆ ಇಲ್ಲಿ ಕೋನ ಉಂಟಾಗಿದೆಯಲ್ಲ, ಇದರ ತುದಿಯಿಂದ ನಾವು ಅಳತೆ ಪಟ್ಟಿಯ ಸಹಾಯದಿಂದ ನೀವು ಮೆಜರ್ ಮಾಡಬೇಕಾಗ್ತದೆ. ಈಗ ಇಲ್ಲಿ ನಾವು ತಳಭಾಗದವರೆಗೆ ಇಟ್ಟರೆ ಇದರಲ್ಲಿ ಒಟ್ಟು 62 ಇಂಚ್ ಬರ್ತದೆ. ಅಂದರೆ ಈ ತುದಿಯಿಂದ ನೆಲಕ್ಕೆ ಇರುವಂತಹ ಉದ್ದ 62 ಇಂಚ್ ಇದೆ. ಈಗ ನಾವು ಏನು ಮಾಡಬೇಕಂದ್ರೆ ಇನ್ನೊಂದು ಉದ್ದವನ್ನು ಅಳತೆ ಮಾಡಬೇಕು. ಅಂದರೆ ಇದರ ಪಾದದಿಂದ ನೆಲದಲ್ಲಿ, ಈ ಒಂದು ಪಾದದಿಂದ ನಾವು ಅಳತೆಯನ್ನು ಮಾಡ್ತಾ ಹೋಗಬೇಕು. ವರೆಗೆ ಇದರ ಉದ್ದವನ್ನು ಅಳತೆ ಮಾಡಿಕೊಂಡು ಬರ್ಕೋಬೇಕು. ಅಲ್ಲಿಂದ ಈ ಕಂಬದ ಹೊರಗಿರುವಂತಹ ಉದ್ದವನ್ನು ಅಳತೆ ಮಾಡ್ಕೋಬೇಕು. ಈಗ ನಾನು ಒಟ್ಟು 3
ಆ ಅಳತೆಗಳನ್ನು ನೋಡ್ಕೊಂಡೆ, ಒಂದು ಕ್ಲಿನೋಮೀಟ್ರಲ್ಲಿ ಕೋನವನ್ನು ನೋಡ್ಕೊಂಡೆ, ಹಾಗೆ ಆ ಒಂದು ತುದಿಯಿಂದ ನೆಲಕ್ಕಿರುವಂಥ ಎತ್ತರವನ್ನು ನೋಡಿದೆ, ಹಾಗೆ ಇಲ್ಲಿಂದ ಆ ಕಂಬಕ್ಕೆ ಇರುವಂತಹ ಒಂದು ದೂರವನ್ನು ನಾನು ಬರ್ಕೊಂಡಿದ್ದೇನೆ. ನೋಡಿ, ಈ ಥರ ಒಂದು ಚಿತ್ರವನ್ನು ಬರೆದಿದ್ದೇನೆ. ಇಲ್ಲಿ ಕಂಬದ ತುದಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ತುದಿಯಿಂದ ನೆಲಕ್ಕೆ ಇರುವಂತಹ ಎತ್ತರ 62 ಇಂಚ್. ಅಂದರೆ ನಾನು ಇಲ್ಲಿ ಇಂಚನ್ನು ಬರ್ಕೊತೀನಿ, ನೀವು ಅಡಿಲಾರು ಮಾಡ್ಬೋದು ಅಥವಾ ಮೀಟ್ರಲ್ಲಾರು ಮಾಡ್ಬೋದು. ಹಾಗೆ ಈ ವ್ಯಕ್ತಿ ಇಲ್ಲಿ ನಿಂತಿದ್ದಾರಲ್ಲ, ಇಲ್ಲಿಂದ ಈ ಕಂಬಕ್ಕೆ ಇರುವಂತಹ ದೂರವನ್ನು ಅಳತೆ ಮಾಡಿದೆ. 448 ಇಂಚ್ ಬಂದಿದೆ. ನಮಗೆ ಈ ಎತ್ತರ ಗೊತ್ತಾಯಿತು ಮತ್ತು ಈ ದೂರ ಗೊತ್ತಾಯಿತು. ಈಗ ನಾವೇನು ಕಂಡುಹಿಡಿಬೇಕು? ಈ ನೆಲದ ತುದಿಯಿಂದ ಈ ಕಂಬದ ತುದಿಗೆ ಇರುವಂತಹ ಎತ್ತರವನ್ನು ಸೂತ್ರ ಬಳಸಿ ನಾವು ಕಂಡುಹಿಡಿಬೇಕು. ಆಲ್ರೌಂಡ್ ವಿದ್ಯಾರ್ಥಿಗಳಿಗಾಗಿ ಒಂದು ಸರಳ ಪ್ರಯೋಗ. ಈ ಪ್ರಯೋಗದ ಹೆಸರು ಸನ್ ಡಯಲ್ ಅಂತ. ನಾವು ಪ್ರಾಚೀನ ಕಾಲದಲ್ಲಿ ಕಾಲವನ್ನು, ಅದು ಸಮಯವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಬಳಸ್ತಾ ಇದ್ದಂತಹ ಒಂದು ಸರಳವಾದಂತಹ ಒಂದು ವಸ್ತು ಇದೆ. ಇದರ ಹೆಸರು ಸನ್ ಡಯಲ್ ಅಂತ. ಇಲ್ಲಿ ಒಂದು ಗಡಿಯಾರದ ಆ ಒಂದು ಆಕಾರದಲ್ಲಿ ನಾನು ಕಟ್ ಮಾಡಿಕೊಂಡು ಇದಕ್ಕೆ ಸಂಖ್ಯೆಗಳನ್ನು ಹಾಕಿದ್ದೀನಿ. 1ರಿಂದ 24ರವರೆಗೆ, 24 ಗಂಟೆಗಳು ಸೂಚಿಸೋರಿಗೆ. ಹಾಗೆ ಇದಕ್ಕೆ ಒಂದು ಪೇಪರನ್ನು ಕೂಡ ಅಳವಡಿಸ್ಕೊಂಡಿದ್ದೀನಿ. ಇದು ಹಾಕಿರೋ ಉದ್ದೇಶ ಏನು ಅಂದರೆ, ಈ ನೆರಳು ಬಿದ್ದಾಗ ಇದರ ಒಂದು ನೆರಳಿನ ಪ್ರತಿಬಿಂಬ ಇದರ ಮೇಲೆ ಬೀಳ್ತದೆ. ಆವಾಗ ಇದು ಸಮಯವನ್ನು ನಿಗದಿಪಡಿಸೋದಲ್ಲ, ಆ ಸಮಯವನ್ನು ಇಲ್ಲಿ ತೋರಿಸುತ್ತೆ. ಅದನ್ನು ಒಂದು ಸರಳವಾಗಿ ಮಾಡಿದ್ದೇನೆ. ಈಗ ನಾವು ಇದನ್ನು ಬಿಸಿಲಿನಲ್ಲಿ ಇಡೋಣ. ಇದು ಹೇಗೆ ಕೆಲಸವನ್ನು ಮಾಡ್ತದೆ ಅನ್ನೋದನ್ನು ನೋಡೋಣ. ಸನ್ ಡಯಲ್ ಮಾದರಿಯನ್ನು ಈಗ ಬಿಸಿಲಿನ ಒಂದು ಇದರ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ವೃತ್ತಾಕಾರದ ಗಡಿಯಾದ ವೃತ್ತಾಕಾರದಲ್ಲಿ ಒಂದು ಮಾದರಿಯನ್ನು ಮಾಡಿಕೊಂಡು ಗುರುತು ಮಾಡಿದ್ದೇನೆ. 12 ಗಂಟೆಗೆ ಇಲ್ಲಿ ಒಂದು ನಾನು ಪೇಪರನ್ನು ಸ್ಟಿಕ್ ಮಾಡಿದ್ದೇನೆ. ಆ ಪೇಪರ್ ಸೂರ್ಯನ ಕಿರಣದ ಬೆಳಕು ಇದ್ರ ಮೇಲೆ ಬಿದ್ದಾಗ ಏನಾಗ್ತದೆ, ಈ ಪೇಪರ್ನ ನೆರಳು ಈ ಗುರುತು ಮಾಡಿರುವಂತಹ ಸಂಖ್ಯೆಗಳ ಮೇಲೆ ಬೀಳ್ತದೆ. ಈಗ 12 ಗಂಟೆ ನಂತರ 1 ಗಂಟೆಗೆ ನಾವು 13 ಗಂಟೆ ಅಂತ ಹೇಳ್ತೀವಿ. ಹಾಗೆ 2 ಗಂಟೆಗೆ 14 ಗಂಟೆ ಅಂತ ಹೇಳ್ತೀವಿ. ಈಗ ನೋಡಿ, ಸಮಯ 1 ಗಂಟೆ 50 ನಿಮಿಷ ತೋರಿಸ್ತಾ ಇದೆ. ಅಂದರೆ ಇದು 13 ಗಂಟೆ 50 ನಿಮಿಷವನ್ನು ತೋರಿಸ್ತಾ ಇದೆ. ಅಂದರೆ ಇಲ್ಲಿ 14ಕ್ಕೆ ಹತ್ತಿರ ಇದೆ. ನೋಡಿ, ಇದರ ನೆರಳನ್ನು ನಾವು ನೋಡಿದಾಗ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ನಾವು ಸಮಯವನ್ನು ನಿಖರವಾಗಿ ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಅವುಗಳ ಒಂದು ನೆರಳಿನ ಗೆರೆ ಯಾವ ಒಂದು ಸಂಖ್ಯೆ ಮೇಲೆ ಬೀಳ್ತಾ ಇದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಸಮಯವನ್ನು ತಿಳಿದುಕೊಳ್ತಾ ಇದ್ರು. ಇದು ನಮ್ಮ ಭಾರತದಲ್ಲೇ ಬೃಹದಾಕಾರದ ಒಂದು ಸನ್ ಡಯಲ್ ಜೈಪುರದಲ್ಲಿ ನಾವು ನೋಡ್ಬೋದು. ಅಲ್ಲಿ ಹೀಗೆ ಸಮಯವನ್ನು ಒಂದು ಸನ್ ಡಯಲ್ ಮಾದರಿ ತೋರಿಸ್ತದೆ. ನೇವಿಗೇಷನ್ ಪ್ರಾಜೆಕ್ಟ್ನಲ್ಲಿ ಈಗ ನಿಮಗೆ ಒಂದು ಚಟುವಟಿಕೆ ಇದೆ. ಈ ಚಟುವಟಿಕೆಯಲ್ಲಿ ಆಳವನ್ನು ಅಳೆಯುವಂಥದ್ದು. ಅಂದರೆ ಇಲ್ಲಿ ನಾನು ಒಂದು ಸಂಪನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ನಾವು ಹಲವಾರು ಸಂದರ್ಭಗಳಲ್ಲಿ, ಉದಾಹರಣೆಗೆ ಕೊಳವೆ ಬಾವಿಗಳಿಗೆ ಕೇಸಿಂಗ್ ಪೈಪ್ಗಳನ್ನು ಹಾಕೋದಕ್ಕೆ ಮತ್ತು ಅಲ್ಲಿ ವೈರ್ಗಳನ್ನು ಹಾಕೋದಕ್ಕೆ ಆಳವನ್ನು ಪರೀಕ್ಷೆ ಮಾಡ್ಕೋತಾರೆ. ಹಾಗೆ ನೀವು ತುಂಬ ಆಳವಾಗಿರುವಂಥದ್ದನ್ನ ಅಳತೆ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಕಡಿಮೆ ಇರುವಂಥದ್ದನ್ನು ಅಳತೆ ಮಾಡಿ. ಈಗ ನಾನಿಲ್ಲಿ ಒಂದು ಸಂಪನ್ನು ತೆಗೆದುಕೊಂಡು ಇದರ ಆಳವನ್ನು ಪತ್ತೆ ಹಚ್ಚೋದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಒಂದು ತೂಕವಾಗಿರುವಂತಹ ವೃತ್ತಾಕಾರದ ಒಂದು ಕಬ್ಬಿಣದ ವಸ್ತುವನ್ನು ತೆಗೆದುಕೊಂಡು ಇದಕ್ಕೆ ದಾರವನ್ನು ಹಾಕಿದ್ದೇನೆ. ಈ ದಾರವನ್ನು ನಾನು ಈ ಒಂದು ಸಂಪ್ನ ಒಳಗಡೆ ಬಿಡ್ತೇನೆ. ಇದನ್ನು ಒಳಗಡೆ ಅದು ಹೋಗ್ತಾ ಇದ್ದಂಗೆ ನಮಗೆ ಅನುಭವ ಆಗ್ತದೆ, ಚಲಿಸ್ತಾ ಇದೆ ನೋಡಿ. ಮತ್ತು ಇದು ತಳಭಾಗಕ್ಕೆ ಹೋದಾಗ ನಮಗೆ ಗೊತ್ತಾಗ್ತದೆ, ಆಳದ ತುದಿಯನ್ನು ಅದು ತಲುಪಿದಾಗ
ಗೊತ್ತಾಗ್ತದೆ, ಸ್ಪರ್ಶದಿಂದ ಗೊತ್ತಾಗ್ತದೆ ಆ ಪ್ಲೇಟು ಹೋಗಿ ತಲುಪಿದೆ ಅಂತ. ಅದರ ಅಳತೆಯನ್ನು ನಾವು ಅಳಿಬೇಕಾಗ್ತದೆ. ನೋಡಿ ಇನ್ನೂ ಹೋಗ್ತಾ ಇದೆ. ಈಗ ಇದು ತಳಭಾಗಕ್ಕೆ ಹೋಗಿ ಆ ಒಂದು ಚಕ್ರಾಕಾರದ ಒಂದು ತಗಡು ಕೂತಿದೆ. ಈಗ ನಾನು ಈ ಒಂದು ದಾರಕ್ಕೆ ನೀರಿನ ಮಟ್ಟಕ್ಕೆ ಗುರುತು ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟು. ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಅಳತೆಯನ್ನು ಮಾಡುವಂಥದ್ದು. ಅಂದರೆ ಈ ಒಂದು ಸಂಪಿನ ಆಳ ಇಷ್ಟು ಉದ್ದ ಇದೆ ನೋಡಿ. ಇದು ಟೇಪ್ನ ಸಹಾಯದಿಂದ ಇದರ ಉದ್ದವನ್ನು ಅಳತೆ ಮಾಡ್ತೇನೆ. ಮೂವತ್ತು ಇಂಚಾಗಿದೆ. ಇಂಚಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. ಇಂಚಾಗಿದೆ. ಹಾಗೆ ಇದರ ನಾನು ಗುರುತು ಮಾಡಿಕೊಂಡಿರುವಂತಹ ಉದ್ದದವರೆಗೆ ಅಂದರೆ 14 ಇಂಚಿದೆ. 30, 30, 14 ಒಟ್ಟು 60 ಪ್ಲಸ್ 14 74 ಇಂಚು ಈ ಒಂದು ಸಂಪಿನ ಆಳ ಇದೆ ಅನ್ನೋದು ಗೊತ್ತಾಗ್ತದೆ. ಧನ್ಯವಾದಗಳು. ಜೀವನದಲ್ಲಿ ನಾವು ಸಮಯವನ್ನ ತಿಳಿದುಕೊಳ್ಳೋದಕ್ಕೆ ಮೆಕ್ಯಾನಿಕಲ್ ಕ್ಲಾಕ್ ಅನ್ನು ಯೂಸ್ ಮಾಡ್ಕೋತೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ಈ ಒಂದು ಆವಿಷ್ಕಾರಗಳು, ಗಡಿಯಾರದ ಆವಿಷ್ಕಾರಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಸಮಯವನ್ನು ತಿಳಿದುಕೊಳ್ಳೋದಕ್ಕೆ ಸೂರ್ಯನ ನೆರಳನ್ನು ಉಪಯೋಗಿಸ್ತಾ ಇದ್ರು. ಹಾಗೆ ವಾಟರ್ ಕ್ಲಾಕ್ ಅನ್ನ ಯೂಸ್ ಮಾಡ್ತಾ ಇದ್ರು, ಸ್ಯಾಂಡ್ ಕ್ಲಾಕ್ ಅನ್ನ ಯೂಸ್ ಮಾಡ್ತಾ ಇದ್ರು, ಸನ್ ಡಯಲ್ ಅನ್ನ ತಿಳ್ಕೊತಾ ಇದ್ರು. ಹಾಗೆ ಇದರಲ್ಲಿ ನಾವು ಈ ಒಂದು ಆಲ್ರೌಂಡರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸರಳ ಪ್ರಯೋಗ, ಒಂದು ಸ್ಯಾಂಡ್ ಕ್ಲಾಕ್ ಅನ್ನ ಮಾಡಿದ್ದೇನೆ. 2 ನೀರಿನ ಬಾಟ್ಲುಗಳನ್ನ ಜಾಯಿಂಟ್ ಮಾಡಿ ಇಲ್ಲಿ ಮುಚ್ಚಳಕ್ಕೆ ಒಂದು ರಂಧ್ರವನ್ನ ಮಾಡಿದ್ದೇನೆ. ಈ ರಂಧ್ರದ ಮೂಲಕ ಈ ಒಂದು 2 ಲೀಟರ್ ಬಾಟ್ಲಿನಲ್ಲಿರುವಂತಹ ಮರಳು ಇನ್ನೊಂದು ಖಾಲಿ ಬಾಟ್ಲಿಗೆ ವರ್ಗಾವಣೆ ಆಗುತ್ತೆ. ಅಂದ್ರೆ ಸಮಯ ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ಒಂದು ನಿಗದಿತ ವಸ್ತು ನಾವೇನು ಆಯ್ಕೆ ಮಾಡ್ಕೊಂಡಿರ್ತೀವಿ ಆ ವಸ್ತು ಮುಗಿಯೋದಕ್ಕೆ ಎಷ್ಟು ಒಂದು ಸಮಯವನ್ನು ತೆಗೆದುಕೊಳ್ತದೆ, ಅದರ ಆಧಾರದ ಮೇಲೆ ಅವ್ರು ಮಾಡುವಂತ ಕೆಲಸಗಳಲ್ಲಿ ಸಮಯವನ್ನ ಅವ್ರು ಏನ್ ಮಾಡ್ತಾ ಇದ್ರು, ನಿರ್ಧರಿಸ್ಕೋತಾ ಇದ್ರು. ಅಂದ್ರೆ ಈ ಒಂದು ಮೇಲ್ಭಾಗದಲ್ಲಿರುವಂತಹ ಮರಳು ಈ ತಳಭಾಗಕ್ಕೆ ಬರೆಯೋದಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ಅದರ ಆಧಾರದ ಮೇಲೆ ಅವ್ರು ಮಾಡುವಂತ ಕೆಲಸಗಳನ್ನ ಅವರು ಸಮಯವನ್ನ ತಿಳಿದುಕೊಳ್ತಾ ಇದ್ರು. ಈಗ ಇದ್ರ ನೋಡಿ, ಈ ಒಂದು ಖಾಲಿ ಬಾಟಲ್ಗೆ ಮೇಲ್ಭಾಗದಲ್ಲಿರುವಂತಹ ಮರಳು ಏನಾಗ್ತಾ ಇದೆ, ಬೀಳ್ತಾ ಇದೆ ಕೆಳಗಡೆಗೆ. ಅಂದ್ರೆ ಇದು ಪೂರ್ಣ ಪ್ರಮಾಣದಲ್ಲಿರುವಂತಹ ಮರಳು ಈ ಖಾಲಿ ಬಾಟಲ್ಗೆ ವರ್ಗಾವಣೆ ಆಗೋದಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ತದೆ, ಅದರ ಆಧಾರದ ಮೇಲೆ ಅವರು ಏನ್ ಕೆಲಸವನ್ನ ಮಾಡ್ತಾರೆ ಅದನ್ನ ನಿರ್ಧರಿಸ್ಕೊತಾ ಇದ್ರು. ಇದು ಒಂದು ಸರಳವಾಗಿ ಮಾಡುವಂತಹ ಒಂದು ಪ್ರಯೋಗ ಆಗಿದೆ. ಹಾಗೆ ಮಕ್ಕಳು ನೀವು ಏನ್ ಮಾಡಬಹುದು ಅಂತಂದ್ರೆ, ಈಗ ನಿಮ್ಮ ಹತ್ರ ಗಡಿಯಾರ ಇರ್ತದೆ, ಆ ಗಡಿಯಾರವನ್ನ ನೀವು ಪ್ರಾರಂಭ ಮಾಡ್ಕೊಳ್ಳಿ, ನಿಲು ಗಡಿಯಾರವನ್ನ ಬಳಸ್ಕೊಳ್ಳಿ. ಪ್ರಾರಂಭದಲ್ಲಿ ಒಂದು ಸಮಯವನ್ನ ಆನ್ ಮಾಡ್ಕೊಂಡು ಈ ಮೇಲ್ಭಾಗದಲ್ಲಿರುವಂತಹ ಮರಳು ತಳಭಾಗಕ್ಕೆ ಬಂದು ಪೂರ್ಣ ಪ್ರಮಾಣದಲ್ಲಿ ಸೇರುವುದಾಗ ಎಷ್ಟು ಸಮಯ ಆಗಿರ್ತದೆ ಅದನ್ನ ನೀವು ತಿಳಿದುಕೊಳ್ಬಹುದು. ನೋಡಿ, ಇದಿಷ್ಟು ಮರಳು ಬೀಳೋದಕ್ಕೆ 1 ನಿಮಿಷ ಆಗಿದೆ. ಹಾಗೆ ಪೂರ್ತಿ ಮರಳು
ತಳಭಾಗದಲ್ಲಿರುವಂಥ ಬಾಟ್ಲಿಗೆ ಬಂದು ಸಂಗ್ರಹ ಆಗೋದಕ್ಕೆ ಎಷ್ಟು ನಿಮಿಷ ಆಗ್ತದೆ ಅನ್ನೋದನ್ನು ನೀವು ಬರ್ಕೊಳ್ಬೇಕಾಗ್ತದೆ. ಹೀಗೆ ಬೇರೆ ಬೇರೆ ಗಾತ್ರದಲ್ಲಿ ನಾವು ಇದನ್ನ ಈ ಒಂದು ಪ್ರಯೋಗವನ್ನು ಮಾಡ್ಬೋದು. ಆಗ ಬೇರೆ ಬೇರೆ ಗಾತ್ರದಲ್ಲಿ ಮಾಡಿದಾಗ ಬೇರೆ ಬೇರೆ ಸಮಯವನ್ನು ತೆಗೆದುಕೊಳ್ತದೆ. ಅದು ಪೂರ್ತಿ ಮೇಲ್ಭಾಗದಲ್ಲಿರುವಂಥದ್ದು ತಳಭಾಗಕ್ಕೆ ಬರೋದಕ್ಕೆ